ನಮ್ಮ ಜೊತೆ ಈಗ ಭದ್ರೇಗೌಡ್ರಿದ್ದಾರೆ. ಭದ್ರೇಗೌಡರು ಫುಲ್ಲು ಗಣೇಶ ಹಬ್ಬದ ಝೋನಲ್ಲಿದ್ದಾರೆ. ಇವಾಗ ಅವ್ರನ್ನೊಂದು ಸ್ವಲ್ಪ ಕರ್ಕೊಂಡು ಬಂದು ಮಾತಾಡ್ಸೋಣ. ಸರ್, ಇವಾಗ ಫುಲ್ಲು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಎಲ್ಲ ಸೀರಿಯಲ್ ಅವರ ಪ್ರವೇಶ ಆಗಿದೆ. ಎಷ್ಟು ಖುಷಿ ಇದೆ, ಎಷ್ಟು ಟೆನ್ಷನ್ ಇದೆ, ಎಷ್ಟು ಹಾಕೊಂಡು ಡ್ರಿಲ್ ಮಾಡ್ತಾ ಇದ್ದಾರೆ ಹೇಳಿ. ಸಿ ವರ್ಕ್ ಅಂತೂ ಇದ್ದೇ ಇದ್ದಿದೆ, ಬಿಕಾಸ್ ಯಾವುದೇ ಒಂದು ಇವೆಂಟ್ ಆದ್ರೂ ಡೇ ಆ್ಯಂಡ್ ನೈಟ್ ವರ್ಕ್ ಆಗೇ ಆಗುತ್ತೆ. ಬಟ್ ಅಪಾರ್ಟ್ ಫ್ರಮ್ ಆಲ್ ದಟ್ ನನಗೆ ಎಲ್ಲರೂ ಬರ್ತಿರೋದು ತುಂಬ ಖುಷಿ ಇದೆ. ಒಂಥರ ನಮ್ಮನೆ ಹಬ್ಬಕ್ಕೆ ಬಂದಂಗಿದೆ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಎಲ್ಲರೂ ಸಿಗ್ತಾ ಇದ್ದಿದ್ದೆ ನಮ್ಗೆ ಅನುಬಂಧ ಇಲ್ಲ ದಶಕ ಮಹೋತ್ಸವ ಈ ಥರ ಒಂದು ಇವೆಂಟ್ಗಳಲ್ಲಿ. ಇಲ್ಲಿ ನಾವೇ ಇವೆಂಟ್ ಮಾಡಿ ಅವ್ರನ್ನ ಕರೆಸ್ತಾ ಇರೋದು, ಏನೋ ನಮ್ಮನೆಯಲ್ಲೇ ಪೂಜೆ ಮಾಡಿ ಅಂದರೆ ಗಣಪತಿ ಇಟ್ಟು ಕರೆಸ್ತಾ ಇರೋ ಥರ ಫೀಲಿಂಗ್ ಇದೆ. ಬಟ್ ಆಲ್ ಗುಡ್. ಅಂದರೆ ಎಲ್ಲ ಹೊಸ ಸೀರಿಯಲ್ ಅವರು ಹಳೆ ಸೀರಿಯಲ್ ಅವರೆಲ್ಲ ಬರ್ತಾ ಇರೋದು ತುಂಬ ಖುಷಿ ಇದೆ ನನಗಂತೂ. ಇವಾಗ ಹಬ್ಬದ ಸೀಸನ್ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಆಮೇಲೆ ಇವಾಗ ಕೃಷ್ಣ ಜನ್ಮಾಷ್ಟಮಿ ಆಯಿತು, ಇವಾಗ ಗೌರಿ ಗಣೇಶ ಹಬ್ಬ. ಹೇಗೆ ಅಂದರೆ ಮುದ್ದು ಸೊಸೆಯಲ್ಲಿ ಫುಲ್ ಫೆಸ್ಟಿವಲ್ ಸೀಸನ್ ನಡೀತಾ ಇದೆ. ಈ ಹಿಂದೆ ಗೊತ್ತಾಯ್ತು ನಮಗೆ MLA ಅಭ್ಯರ್ಥಿ ನಿಮ್ಮ ತಂದೆ ಅಂತ. ಫುಲ್ ಎಷ್ಟು ಖುಷಿ ಇದೆ, ಅದು ಕೇಳಿದ ತಕ್ಷಣ ಫುಲ್ ಖುಷಿ ಆಗೋಯ್ತಲ್ಲ ನಿಮಗೆ? ಹೌದು. ಅಂದರೆ ಕತೆ ಪ್ರಕಾರ ಭದ್ರಂಗೆ ಅವ್ರ ತಂದೆ MLA ಆಗಬೇಕು ಅನ್ನೋದೇ ಇರುತ್ತೆ. ಸೊ ಅದನ್ನು ಕೇಳಿ ಇನ್ನೂ ಖುಷಿ. ಆ ಖುಷಿಗೇ ಗಣಪತಿ ಹಬ್ಬ ಮಾಡೋಣ ಅಂತ. ಸೊ ಒಂದು ಸ್ವಲ್ಪ ಹಿಸ್ಟಾರಿಕ್ಕೆಲ್ಲ ಹೋಗಿ ಬಂದಿದ್ದೀವಿ. ಗಣಪತಿ ಹಬ್ಬ ಏನಕ್ಕೆ ಸ್ಟಾರ್ಟ್ ಆಯಿತು, ಸೊ ನೆಕ್ಸ್ಟ್ ಏನಕ್ಕೆ ಮಾಡ್ತಾ ಇದ್ದೀವಿ, ಆ್ಯಂಡ್ ಇದನ್ನೇನಕ್ಕೆ ಮಾಡಬೇಕು ಅಂತೆಲ್ಲ. ಆ್ಯಂಡ್ ಟಿಪಿಕಲಿ ನಾನು ತ್ರಿವಿಕ್ರಮನವನು ಹಬ್ಬನೆಲ್ಲ ಇಷ್ಟೊಂದು ಜೋರಾಗೆಲ್ಲ ಸೆಲೆಬ್ರೇಟ್ ಮಾಡಲ್ಲ. ಬಟ್ ಭದ್ರೇಗೌಡ ಮಾಡ್ತಾ ಇದ್ದಾನೆ ಆ್ಯಂಡ್ ಫೀಲಿಂಗ್ ಗ್ರೇಟ್ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ಖುಷಿ ಆಗ್ತದೆ. ಈಗ ವಿದ್ಯನ್ಗೆ ಎಕ್ಸಾಮ್ ಬರ್ಸೋದಕ್ಕೆ ಹಾಲ್ ಟಿಕೆಟ್ ಕೊಡಿಸ್ತೀರಾ, ಕೊಡ್ಸಲ್ವಾ? ಇದು ನನ್ನ ಪ್ರಶ್ನೆ ಅಲ್ಲ, ವೀಕ್ಷಕರ ಪ್ರಶ್ನೆ. ಒಡೆದಾಟ ಮಾಡ್ಕೊಂಡಾದ್ರೂ ಕೊಡ್ಸಿದ್ದೀನಿ. ಕೊಡ್ಸಿದ್ದೀನಿ. ಎಕ್ಸಾಮ್ ಬರ್ಸಿದ್ದೀನಿ. ಡಾಕ್ಟ್ರು ಮಾಡ್ತೀವಿ. ಅವ್ರ ಅಪ್ಪಂಗೆ ಅಪೋಸ್ ಮಾಡ್ತಾ ಇದ್ದಾರಪ್ಪ. ಅವ್ರ ಅಪ್ಪಂಗೆ ಗೊತ್ತಾದ್ರೆ ಏನೆಲ್ಲ ಆಗ್ಬೋದು. ಇವಾಗ ಏನಾಗುತ್ತೆ ನಿಮ್ಮ ತಂದೆ ಗೊತ್ತಾದ್ರೆ? ಗೊತ್ತಿಲ್ಲ, ನನಗೂ ಮನೆಯಿಂದ ಆಚೆಗೆ ಆಗ್ತಾರೆ ಅಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬಟ್ ಇಲ್ಲ, ಅಂದರೆ ಕಥೆಯಲ್ಲಿ ಹಂಗೆ ಬರುತ್ತೆ ಅಂತ ಫಾದರ್ ಇನ್ನು ಮುಂದೆ ನೋಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಅವ್ರ ರಿಯಾಕ್ಷನ್ಸ್ಗಳು ನನಗೆ ಗೊತ್ತಿಲ್ಲ. ಬಟ್ ಅದಂತೂ ಆಗುತ್ತೆ. ಅಪ್ಪ ಮಗಂಗೆ ಅದು ವಿಷಯ ಅಪ್ಪಂಗೆ ಇಷ್ಟ ಇಲ್ದಿದ್ದ ವಿಷಯ ಗೊತ್ತಾಗುತ್ತೆ. ಅದು ಹೆಂಗೆ ಕನ್ವೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ವಿದ್ಯಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಿಮಗೆ. ಇವಾಗ ಡಾಕ್ಟ್ರ್ ಮಾಡೋದಕ್ಕೆ ಅವ್ರಿಗೋಸ್ಕರ ಏನೆಲ್ಲ ರಿಸ್ಕ್ ಎಲ್ಲ ತೊಗೋತಾ ಇದ್ದೀರಾ? ರಿಯಲ್ ಲೈಫಲ್ಲಿ ಆ ಥರ ರಿಸ್ಕ್ ಯಾವಾಗ ತೊಗೋತೀರಾ? ನಮಗೇನು ದುಡ್ಡು ದುಡಿಬೇಕು, ಕಾಲೇಜಿಗೆ ಸೇರ್ಸೋಕ್ಕೆಲ್ಲ ಕಷ್ಟ ಅನ್ನೋದೇನಿಲ್ಲ. ಗೌಡ್ರ ಫ್ಯಾಮಿಲಿ ಚೆನ್ನಾಗೆ ಮಾಡಿಟ್ಟವ್ರು ನಮ್ಮಪ್ಪ. ಬಟ್ ವಿಷಯ ಏನು ಅಂತಂದರೆ ಓದಕ್ಕೆ ಕಳಿಸಲ್ಲ ಅನ್ನೋದೊಂದು ವಿಷಯ ಇದೆ. ಸೊ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನೋಡಬೇಕು. ರಿಯಲ್ ಲೈಫಲ್ಲಿ ಈ ಥರ ರಿಸ್ಕ್ ಎಲ್ಲ ತೊಗೊಂಡು ಆ ಥರ ಎಲ್ಲ ಆಗುತ್ತಾ? ಇಲ್ಲ, ಈಗಿನ ರಿಯಲ್ ಲೈಫಲ್ಲಿ ಯಾರು ಓದಿಸಲ್ಲ ಅಂತ ಹೇಳ್ತಾರೆ ಪಾಪ. ನಿಮ್ಗೆ ಯಾರಾದರೂ ಲೈಫ್ ಪಾರ್ಟ್ನರ್ ಬರ್ತಾರಾ ಅಂತ? ಸದ್ಯಕ್ಕೆ ಯಾರೂ ಇಲ್ಲ, ನೋಡೋಣ. ಇವಾಗ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಗೌರಿ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಅಂದರೆ ಫುಲ್ಲು ರೋಡಲ್ಲಿ ಹೋಗಿ ಗಣೇಶ ಇಡೋದು ಆ ಥರ ಏನಾದ್ರು ಮೆಮೊರೀಸ್ ಇದೆಯಾ? ಅದೆಲ್ಲ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿ ರೂರಲ್ ಸೈಡ್ ಆಗಿರೋದ್ರಿಂದ ನನಗೆ ಪ್ರತಿಯೊಂದು ಹಬ್ಬನೂ ಸೆಲೆಬ್ರೇಷನೇ ಗ್ರೇಟು. ಬಿಕಾಸ್ ಸ್ಕೂಲಿಗೆ ರಜಾ ಅನ್ನೋದು, ಹುಡುಗರೆಲ್ಲ ಮತ್ತೆ ಸೇರ್ಕೊಳ್ಳೋದು, ಆರ್ಕೆಸ್ಟ್ರಾ. ನೀವು ಏನು ನೋಡಿದಿರ ಗಣಪತಿ ಹಬ್ಬ ಫುಲ್ ಟಪೋರಿ ಸ್ಟೈಲಲ್ಲಿ, ಅದಕ್ಕಿಂತ ಟಪೋರಿ ಸ್ಟೈಲಲ್ಲಿ ಆಡ್ಕೊಂಬಂದಿದ್ದೀವಿ. ಅದನ್ನೆಲ್ಲ ಇಲ್ಲಿಗೆ ಬಂದು ಕ್ಲೀನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರೋಲ್ಲ. ಬಟ್ ಗಣಪತಿ ಹಬ್ಬ ಅಂತೂ ಎಸ್ಪೆಷಲಿ ಬಾಯ್ಸ್ ಹಬ್ಬ ಅಂತ ಫುಲ್ ಸೆಲೆಬ್ರೇಟ್ ಮಾಡಿದ್ದೀವಿ. ಕಾಲೇಜ್ ಟೈಮ್ಸಿಂದನೂ, ಸ್ಕೂಲ್ ಟೈಮಲ್ಲೂ, ಮನೆಯಲ್ಲಿ ಎಸ್ಪೆಷಲಿ ಏನೋ ಒಂದು ರೋಡ್ ಸೈಡಲ್ಲೆಲ್ಲ ಕೂರಿಸ್ದಾಗ ಏನು ಮಾತಾಡ್ತಿದ್ದೀರಾ ಮೇಡಮ್ ನೀವು? ಇದನ್ನೆಲ್ಲ ಮಾಡಲಿಲ್ಲ ಅಂದರೆ ಹುಡುಗರು ಅನ್ಸ್ಕೊತೀವ ನಾವು? ಅದನ್ನೆಲ್ಲ ಮಾಡ್ತೀವಿ, ಮಾಡೋಕ್ಕೆ ಹೋಗ್ತಾ ಇದ್ದಿತ್ತು. ಈಗ ಗಣೇಶ ಹಬ್ಬ ಅಂದರೆ ಗಣೇಶ ಕೂರ್ಸಿದ್ಮೇಲೆ ಒಂದೊಳ್ಳೆ ಹಾಡು ಹಾಕಿ, ಅಂದರೆ ಹುಡುಗಿರು ಪಾಸ್ ಆಗ್ತಿದ್ದಾರೆ ಅಂತ ಹಾಡೆಲ್ಲ ಹಾಕ್ತಾಯಿದ್ರು. ಆ ಥರ ಎಲ್ಲ ಮೆಮೊರೀಸ್ ಇದೆಯಾ? ತುಂಬ ಇದೆ ಮೇಡಮ್. ಹುಡುಗಿರು ನೋಡ್ತಾ ಇದ್ದಿದ್ದೆ ನಮ್ಮನ್ನು ಗಣಪತಿ ಹಬ್ಬ ಗೌರಿ ಹಬ್ಬ ಟೈಮಲ್ಲಿ. ಸೀರೆ ಎಲ್ಲ ಹಾಕ್ಕೊಂಡು ಬರೋರಲ್ಲ ಅವರೆಲ್ಲ ತಿರುಗಿ ನೋಡಲಿ, ಅಟ್ಲೀಸ್ಟ್ ನಮ್ಮನ್ನು ನೋಡಲಿ ಅಂತ ಏನೇನು ಬೇಕೋ ಅವೆಲ್ಲ ಪ್ರಯತ್ನ ಪಡ್ತಾಯಿದ್ವಿ. ನಮ್ಮ ಟಿಲ್ ಡಿಗ್ರಿ ಬರೋದನ್ಗೂ ನಾನು ಯಾವ ಹುಡುಗಿರು ನೋಡ್ತಾನೆ ಇರಲಿಲ್ಲ. ಏನು ಫ್ಯಾನ್ ಫಾಲೋಯಿಂಗ್ ಮೇಡಮ್, ಎಲ್ಲರೂ ಹೇಳ್ತಾರೆ. ಒಬ್ಬರು ಮೆಸೇಜ್ ಮಾಡ್ತಿಲ್ಲ ನನಗೆ, ಏನು ಇನ್ಸ್ಟಾಗ್ರಾಮಲ್ಲಿ ಇಷ್ಟುದ್ದ ಮೆಸೇಜ ಅಂತ ಕೇಳ್ತಾರೆ. ಸರ್, ಈಗ ಈ ವರ್ಷ ಸಿಂಗಲ್ ಆಗಿದ್ದೀರಾ, ಮುಂದಿನ ವರ್ಷಕ್ಕೆ ಏನಾದ್ರು ಗುಡ್ ನ್ಯೂಸ್ ಕೊಡ್ತೀರಾ ಗೌರಿ ಗಣೇಶ ಹಬ್ಬಕ್ಕೆ? ಅಂದ್ಕೊಂಡಿದ್ದೀನಿ, ನೋಡೋಣ. ಚಿಕ್ಕಿದ್ರೆ ನಾಳೆನೇ ಮದುವೆ ಆಗ್ತೀನಿ, ನನಗೇನಿಲ್ಲ. ಇದು ನಿಮ್ಮ ಚಾನಲ್ಗೆ 3 ಸತಿ ಹೇಳಿದ್ದೀನಿ. ಸರಿ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ವಿಶಸ್ ಮಾಡಿಬಿಡಿ ನಿಮ್ಮದು. ಗ್ಯಾರಂಟಿ ಚಾನಲ್ನ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮಗೆ ಖುಷಿ ಸಂತೋಷ ತಂದುಕೊಟ್ಟು ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಫ್ಯೂಚರ್ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದಿಂದ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ಹ್ಯಾಪಿ ಗೌರಿ ಗಣೇಶ ಹಬ್ಬ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದಾಗಿತ್ತು ಭದ್ರೇಗೌಡರು ಅಂದರೆ ತ್ರಿವಿಕ್ರಮ್ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.